ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಖುಷಿಯಾಗಿದ್ದೀನಿ. ಡಯಟ್ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಊಟ ಮಾಡ್ಕೊಂಡು. ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆಗೆ ಡಿಟಾಕ್ಸ್ ಡ್ರಿಂಕ್ಸ್ ಆಗಿ ಮೂಲಂಗಿ ಮತ್ತು ಪುದೀನ, ಮೆಣಸು, 2 ಮೂಲಂಗಿ ತೊಗೊಂಡಿದ್ದೀನಿ, ಶುಂಠಿ ಇಷ್ಟನ್ನು ಹಾಕೊಂಡು ರುಬ್ಕೊಂಡು ಸೋಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮೂಲಂಗಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸೌತೆಗೆ ಜ್ಯೂಸ್ ಮಾಡ್ಕೊಳ್ಳಿ. ಅದು ಇಷ್ಟ ಆಗಲಿಲ್ಲ ಅಂದರೆ ದಾಳಿಂಬೆ ಹಣ್ಣು ಮಾಡ್ಕೊಳ್ಳಿ, ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಮಾಡ್ಕೊಳ್ಳಿ, ಬೂದುಗುಂಬಳಕಾಯಿ ಮಾಡ್ಕೊಳ್ಳಿ, ದಾಳಿಂಬೆ ಹಣ್ಣು ಮಾಡ್ಕೊಳ್ಳಿ, ಆರೆಂಜ್ ಇದ್ದರೆ ಆರೆಂಜ್ ಮಾಡ್ಕೊಳ್ಳಿ. ಇಷ್ಟು ಚಾಯ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಅದನ್ನು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು ಮೂಲಂಗಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು. ಮೂಲಂಗಿ ಇತ್ತು, ಹಾಗಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಕೆಲವ್ರಿಗೆ ಇಷ್ಟ ಆಗೋಲ್ಲ ಫ್ಲೇವರು, ಹಂಗಾಗಿ ಅದಕ್ಕೆ ಇಷ್ಟು ಚಾಯ್ಸ್ ಕೊಟ್ಟಿದ್ದೀನಿ. ಯಾವ್ದು ಬೇಕು ಅದನ್ನು ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಆಮೇಲೆ ಡಿಟಾಕ್ಸ್ ಡ್ರಿಂಕ್ಸ್ ಆದಮೇಲೆ ಮಧ್ಯಾಹ್ನಕ್ಕೆ ಆಪಲ್ ಸ್ಮೂದಿ ಮಾಡ್ಕೊತಾ ಇದ್ದೀನಿ. 3 ಖರ್ಜೂರ, 3 ಬಾದಾಮಿ ನೆನೆಯಕ್ಕಿದೆ ಬೆಳಗ್ಗೆನೆ ಬಿಸಿ ಹಾಲಿಗೆ. 1 ಆಪಲ್ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಇದು ಕುಡಿದ್ರೇನು ತಿಂಡಿ ತಿನ್ನಬೇಕು ಅಂತ ಏನು ಅನಿಸಲ್ಲ. ಹೊಟ್ಟೆ ಫುಲ್ಲಾಗಿರುತ್ತೆ. ಹೊಟ್ಟೆನೂ ಬೇಗ ಹಸಿಯಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ. ಅರ್ಧ ಲೋಟ ಹಾಲು ತಗೊಂಡಿದ್ದೀನಿ. ರುಬ್ಕೊಳ್ಳೋದು ಅಷ್ಟೇ, ಸಿಪ್ಪೆ ಏನು ತೆಗ್ದಿಲ್ಲ. ನೀಟಾಗಿ ತೊಳ್ಕೊಳ್ಳಿ. ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೊಟ್ಟೆನೂ ಹಸಿಯಲ್ಲ, ಟೇಸ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಹಾ, ಇನ್ನೊಂದು ಸ್ವಲ್ಪ ಕುಡಿತಾ ಇರೋಣ ಅಂತ. ಚಕ್ಕೆ ಪೌಡ್ರ್ ಹಾಕತ್ತಾ ಇದ್ದೀನಿ. ಬೆಳ್ಳಿ ಫ್ಯಾಟ್ ಕರಗ್ಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಚಕ್ಕೆ ಪೌಡ್ರು. ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ. ನನಗಂತೂ ಇಷ್ಟ. ಫ್ಲೇವರ್ ಏನು ಅನ್ಸಲ್ಲ, ಹಾಕೊಳ್ಳಿ. ಸ್ವಲ್ಪ ಹಚ್ಚಿರೋದು ಆಪಲ್ ಅಂತೂ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅಂದರೆ ಅದನ್ನು ಕುಡಿಬೇಕಾದ್ರೆ ಮಧ್ಯೆ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ, ಒಂಥರ ಟೇಸ್ಟು. ನೀವು ಟ್ರೈ ಮಾಡಿ ಈ ಥರ ಸ್ಮೂದಿನ. ಆಮೇಲೆ ಹೆಲ್ತಿಯಾಗಿ ಫುಡ್ಡು ಈಗ ಈ ಥರ ತಿಂತಾಯಿದ್ರೆ ಹೊಟ್ಟೆ ತುಂಬ ನಾವು ಇಷ್ಟಪಟ್ಟಿರೋ ಊಟನ ನಾವು ಬಿಡೋಕ್ಕೆ ಚಾನ್ಸೇ ಇಲ್ಲ. 1 ಟೈಮ್ ಮಾಡ್ಕೊಳ್ಳೋದು, ಏನಂತೀರ ಅಲ್ವಾ? ಇದೇ ಥರ ಊಟ ಮಾಡ್ಕೊಂಡು ತಿಂದರೆ ನನಗೇನು ಡಯಟ್ ಅನ್ನಿಸ್ತಾ ಇಲ್ಲಪ್ಪ, ನಾನು ಹೊಟ್ಟೆ ತುಂಬ ಚೆನ್ನಾಗಿ ತಿಂತಾಯಿದ್ದೀನಿ ಅನ್ನಿಸ್ತಾ ಇದೆ. ಖುಷಿಯಿಂದ ಮಾಡ್ಕೋಬೇಕು. ಇಲ್ಲಾಂದರೆ ಏನೂ ನಾವು ಪ್ರಯತ್ನ ಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ. ಖುಷಿಯಿಂದ ಮಾಡ್ಕೊಂಡು ತಿನ್ಕೊಂಡು ಇದ್ದರೆ ಇಷ್ಟ ಆಗುತ್ತೆ ಒಂಥರ. ಇಲ್ಲಪ್ಪ ನಾನು ಡಯಟ್ ಮಾಡ್ತಾಯಿದ್ದೀನಿ ಅಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೂ ಆಗೋಲ್ಲ, ನಾವು ಸಣ್ಣನೂ ಆಗೋಲ್ಲ. ಅದು ಮಧ್ಯೆ ಆಪಲೆಲ್ಲ ಸಿಗ್ತಾ ಇರ್ತಲ್ಲ, ಚೆನ್ನಾಗಿರುತ್ತೆ. ಇವಾಗ ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಬೀನ್ಸು ಕ್ಯಾರೆಟ್ ಪಲ್ಯ, ಪನ್ನೀರ್ ಸುಕ್ಕ, ಇಲ್ಲ ಪನ್ನೀರ್ದು ರೆಡ್ ಚಿಲ್ಲಿ ಪನ್ನೀರ್ ಯಾವುದಾದ್ರೂ ಅನ್ಕೋಬೋದು. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಡಯಟ್ ಇರೋದ್ರಿಂದ ಸಾಸಿವೆ ಎಣ್ಣೆ ಕಾದ ತಕ್ಷಣ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿದ ತಕ್ಷಣ ಈರುಳ್ಳಿ ಹಾಕತ್ತಾ ಇದ್ದೀನಿ. ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಇದು ಪಲ್ಯ. ನಾನೇನು ಸ್ಟೀಮ್ ಮಾಡಿಲ್ಲ ತರಕಾರಿನ. ನನಗೆ ಸ್ಟೀಮ್ ಮಾಡೋದೇನು ಅಷ್ಟು ಇಷ್ಟ ಆಗೋಲ್ಲ. ಹಂಗಾಗಿ ಹಿಂಗೇ ಕ್ರಿಸ್ಪಿಯಾಗಿದ್ರೇ ಚೆಂದ. ಚೆನ್ನಾಗಿ ಹಚ್ಚಿ ತೊಳೆದಿಟ್ಟಿದೆ, ಅದನ್ನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಇದು ಪಲ್ಯ, ನನಗಿಷ್ಟ. ನಮ್ಮನೇಲಿ ಎಲ್ಲರಿಗೂ ಫೇವ್ರೆಟ್. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಆಮೇಲೆ ಖುಷಿಯಾಗಿ ಸಂಜೆ ಏನು ಮಾಡ್ಕೊಂಡು ತಿನ್ನೋದು, ಬೆಳಗ್ಗೆ ಏನು. ನನಗಂತೂ ಈ ದಿನ ಎಷ್ಟು ಬೇಗ ಆಗೋಗುತ್ತೋ ಅಂತ ಅನಿಸುತ್ತೆ. ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡು ಆ ಥರ ಅನಿಸುತ್ತೆ. ಹಂಗಾಗಿ ಇದನ್ನು ಸ್ವಲ್ಪ ಹಬೆಯಲ್ಲಿ ಮುಚ್ಚಿಟ್ಬಿಟ್ಟು ಹಂಗೇ ಬೇಯ್ತಾ ಇರಲಿ. ಪನ್ನೀರ್ಗೆ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮೊಸರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಇಷ್ಟನ್ನು ಕಲಸಿ 1 ಅವರ್ ಕಾದಿಟ್ಟಿದ್ದೀನಿ. ಇವಾಗ ಎಣ್ಣೆ ಕಾದೈತೆ ಏನೋ ಟ್ರೈ ಮಾಡ್ತಿದ್ದೆ. ಇನ್ನೇನು ಬೇಡ, ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಎಣ್ಣೆ ಕಾದ ತಕ್ಷಣ ಇದನ್ನ ಹಾಕೋದು ಅಷ್ಟೇ. ಉಪ್ಪು ಗಿಪ್ಪು ಏನೂ ಹಾಕೋಂಗಿಲ್ಲ, ಎಲ್ಲ ಫಸ್ಟೇ ಮಿಕ್ಸ್ ಮಾಡಿರ್ತೀವಲ್ಲ, ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು. ತುಂಬ ಕಾದಾಗ ಹಾಕ್ಬೇಡಿ, ಬೇಗ ಅದು ಅಂಟ್ಕೊಳುತ್ತೆ ತಳಕ್ಕೆ. ಪನ್ನೀರ್ ಮೆತ್ತಗಿರುತ್ತಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರನೂ ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟು ನೋಡೋಣ, ಗ್ರೀನ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪನ್ನೀರು. ನಿಮ್ಗೆ ಈಸಿ ಆಗೋದು ಮಾಡ್ಕೊಳ್ಳಿ. ಹಂಗೇನೆ ಉಪ್ಪು ಖಾರ ಕಲ್ಸ್ಕೊಂಡು ತವಾ ಫ್ರೈ ಮಾಡ್ಕೊಂಡ್ರು ಓಕೆ, ಈ ಥರ ಮಾಡ್ಕೊಂಡ್ರು ಓಕೆ. ಇವಾಗ ನೋಡಿ ಅಷ್ಟರಲ್ಲಿ ಈ ಕಡೆಗೆ ಬಂದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ.
ಮಿಕ್ಸ್ ಮಾಡಿಬಿಟ್ಟು ಕಾಯಿ ತುರಿ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ಕಾಯಿ ತುರಿ ಹಾಕೊಳ್ಳಿ. ಕಾಯಿ ತುರಿ ಹಾಕೊಂಡು ಒಂದು ಸರಿ ಮಿಕ್ಸ್ ಕೊಡಿ. ಸ್ಟೀಮ್ ಮಾಡ್ಕೊಬಿಡಿ. ನನಗೇನು ಸ್ಟೀಮ್ ಇಷ್ಟ ಇಲ್ಲ, ಆಮೇಲೆ ಬೇಯಿಸ್ಕೊಳ್ಳೋದು ಇಷ್ಟ ಇಲ್ಲ ನನಗೆ. ಈ ಥರ ಹಿಂಗೆ ಹಬೆಲೇ ಚೆನ್ನಾಗಿ ಬೇಯುತ್ತೆ. ಒಂದು ಸರಿ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಹಬೆಲೇ ಬೇಯಿಸ್ಕೊಂಡೇ ತಿನ್ನಬೇಕು, ಇಲ್ಲಾಂದರೆ ಹಿಂಗೆ ನನಗೇನು ಅದು ಅಷ್ಟು ಟೇಸ್ಟೆಲ್ಲ ಒಟ್ಟೋಗುತ್ತೆ ಅನಿಸುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಅದು ಮಿಕ್ಕಿದ ನೀರೆಲ್ಲ ಹಾಕಿ ಸ್ವಲ್ಪ ಮುಚ್ಚಿಡ್ತೀನಿ ಅಷ್ಟೇ, ಮಿಕ್ಸ್ ಮಾಡಿಬಿಟ್ಟು. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಚಪಾತಿ ಬೇಯಿಸ್ಬೇಕಾದ್ರೂ ಮಾಡ್ಕೊಬಿಡ್ಬೋದು ಇದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಬಿಟ್ಕೊಳ್ತಾಗಲೇ ಅಷ್ಟೇ ರೆಡಿ. ಇವಾಗ ಪನ್ನೀರ್ ಸುಕ್ಕನಾರು ಅನ್ಕೋಬೋದು, ಪನ್ನೀರ್ ಡ್ರೈ ಯಾರು ಅನ್ಕೋಬೋದು, ರೆಡ್ ಚಿಲ್ಲಿ ಅನ್ಕೊಂಡಾರು ಅನ್ಕೋಬೋದು. ಇಷ್ಟೇ, ಇದು ಕತೆ ಮುಗೀತು. ಇವಾಗ ಚೆನ್ನಾಗಿ ತಿನ್ನೋಣ. ನೋಡಿ ಆಗಿದೆ. ಇಷ್ಟೇ, ಬೇಗ ಆಗೋಗುತ್ತೆ. ಹಚ್ಕೊಳ್ಳೋದಷ್ಟೇ ಇಡ್ಸೋದು ಟೈಮು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ಚಪಾತಿ ಬೇಯಿಸೋಷ್ಟರಲ್ಲಿ, ನಾನು ಇದಾಗೋಷ್ಟರಲ್ಲಿ ಚಪಾತಿನೂ ಬೇಯಿಸ್ಕೊಂಡೆ. 2 ಚಪಾತಿ ಸುಕ್ಕ ಚಪಾತಿ ತೊಗೊಂಡಿದ್ದೀನಿ. ನೋಡಿ, ಪಲ್ಯ ಜಾಸ್ತಿ ಹಾಕೊಳ್ಳಿ, ಪನ್ನೀರ್ನೂ ಹಾಕೊಳ್ಳಿ ಜೊತೆಗೆ. ಕಲರ್ ನೋಡ್ತಾಯಿದ್ರೆ ತಿನ್ನೋದಾ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗೈತೆ ನೋಡಿ ಕಲರು, ಗ್ರೀನು ರೆಡ್ಡು, ಕಲರ್ಫುಲ್ ಊಟ. ಡಯಟ್ ಮಾಡೋದು ಈ ಥರ ಅನ್ಕೊಂಡಿರಲಿಲ್ಲಪ್ಪ ನಾನು. ಇವಾಗ ಗೊತ್ತಾಯ್ತೈತೆ. ಇಷ್ಟೆಲ್ಲ ತಿನ್ಕೊಂಡು ಡಯಟ್ ಮಾಡೋದಾ ಅಂದ್ಕೊಂಡು. ನನ್ನ ಮಗ ನೀನು ಡಯಟ್ ಮಾಡ್ತಾಯಿದ್ದೀಯಮ್ಮ ಇಲ್ಲ ಚೆನ್ನಾಗಿ ತಿಂತಾಯಿದ್ದೀಯಮ್ಮ ಅಂತಾನೆ. ನೋಡಿ ಊಟ ರೆಡಿ. ಇಷ್ಟೇ, ಫುಲ್ ಪ್ಲೇಟ್. ಇದ್ರ ಮೇಲೆ ನಾನು ತಗೊಳ್ಳಲ್ಲ. ಯಾವತ್ತೂ ಇರೋದನ್ನ ಎಂಜಾಯ್ ಮಾಡ್ಕೊಂಡು, ಆಮೇಲೆ ಆಚೆಯಿಂದ ಜಾಸ್ತಿ ಖರ್ಚು ಮಾಡೋದೆಲ್ಲ ನನಗಿಷ್ಟ ಇಲ್ಲ. ನಾವು ದಿನನಿತ್ಯ ಏನು ಬಳಸ್ತೀವಿ, ಅನ್ನ ಸಾಂಬಾರು ಚಪಾತಿ ಮುದ್ದೆ ಅಂಥದ್ದನ್ನೇ ತಿನ್ನೋಣ. ನೆಕ್ಸ್ಟ್ ನೋಡೋಣ, ಮುದ್ದೆ ಮಾಡಿದಾಗ ಮುದ್ದೆ ತಿಂತೀನಿ, ಮುದ್ದೆನೂ ತಿಂತೀನಿ. ಖುಷಿಯಾಗಿ ತಿನ್ನಬೇಕು. ಇವಾಗ ರಾತ್ರಿಗೆ ಕಡಲೆ ಬೀಜನ ನೆನೆಸಿದೆ 2 ಅವರು. ಅದಾದಮೇಲೆ ಕಡಲೆ ಬೀಜ ಮತ್ತು ಕಡಲೆಕಾಳು ಮೊಳಕೆ ಕಟ್ಟಿರೋದು 2 ಬೇಯಿಸ್ಕೊಂಡು ಅದನ್ನು ನೋಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಕಡಲೆಕಾಯಿ ಬೀಜ ಮತ್ತು ಅದು ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ. ಇವಾಗ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಸೌತೆಕಾಯಿ ಮತ್ತು ಈರುಳ್ಳಿ, ಕ್ಯಾರೆಟ್ ಇಲ್ಲ ಅಂದರೆ ಆಗುತ್ತಾ ಸಲಾಡ್ಗೆ, ಕ್ಯಾರೆಟ್ ಬೇಕಲೇಬೇಕು. ಇದು ಕೊತ್ತಂಬರಿ ಸೊಪ್ಪು, ಇದು ಇಲ್ಲ ಅಂದರೆ ಫುಲ್ಫಿಲ್ ಆಗೋಲ್ಲ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡ್ರು, ನಿಂಬೆಹಣ್ಣಿನ ರಸ. ಇದು ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಅಂತೂ ಮಧ್ಯೆ ಸಿಗುತ್ತೆ. ಆಹಾ, ಏನು ಅದು ಬೇಯಿಸಿರೋದು ಬೇರೆ ಎಲ್ಲ ಉಪ್ಪು ಹಾಕೊಂಡು ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಸಖತ್ತಾಗಿರುತ್ತೆ. ಕಡಲೆಕಾಯಿ ಬೀಜ ಇಲ್ಲ ಅಂದರೆ ಕಡಲೆಕಾಳು ಮೊಳಕೆ ಕಟ್ಟಿರೋದಿಲ್ಲ ಅಂದರೆ ಬೆಳಗ್ಗೆ ನೆನೆಹಾಕಿ ಕಡಲೆಕಾಳನ್ನ, ಅದೇ ಇಲ್ವಾ ಬರೀ ಸೌತೆಕಾಯಿ ಕ್ಯಾರೆಟ್ ಹಾಕೊಂಡು ಸಲಾಡ್ ಮಾಡ್ಕೊಳ್ಳಿ. ಮೇಲೆ ಎಳ್ಳು ಹಾಕತ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ, ಹೆಲ್ಪ್ಗೂ ಒಳ್ಳೆಯದು. ನೋಡಿ ಇವಾಗ ರೆಡಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಡಲೆಕಾಳು ಇಲ್ಲ ಅಂದರೆ ಮೊಳಕೆ ಕಾಳಿದ್ರೆ ಮೊಳಕೆ ಕಾಳು ಹಾಕೊಳ್ಳಿ. ಸೌತೆಕಾಯಿ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಸಲಾಡ್ ಮಾಡ್ಕೊಳ್ಳಿ. ಬೇರೆ ಏನಿರುತ್ತೆ ಅದನ್ನೇ ಮಾಡ್ಕೊಳ್ಳಿ, ಅಷ್ಟೇ ರೆಡಿ. ಇವಾಗ ಏನು ಸಾಕಾಗಿ ಗೊತ್ತಾ, ಬೆಳಕಿಗೆ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಆ ಎಳ್ಳು ಮತ್ತು ಆ ಕಡಲೆ ಬೀಜ ಚೆನ್ನಾಗೈತೆ ಇವತ್ತು. ನೀವು ಟ್ರೈ ಮಾಡಿ. ಈ ಥರನೂ ಹೊಟ್ಟೆ ತುಂಬ ತಿಂದು ಚಪಾತಿ ಮಧ್ಯಾಹ್ನ ಪನ್ನೀರು. ಇವತ್ತು ಡಯಟು ದಿನ ಒಂದೊಂದು ಹೊಸ ಥರ ಡಯಟಲ್ಲಿ. ನಾನು ಫುಲ್ ಎಂಜಾಯ್ ಮಾಡ್ಕೊಂಡು ಡಯಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಡಯಟ್ ಮಾಡ್ತಾಯಿದ್ದೀನಿ ಅಂತ ನಿಜ ಮಾಡ್ತಾಯಿಲ್ಲ. ಯಾಕಂದರೆ
ಈ ಥರ ಒಳ್ಳೊಳ್ಳೆ ಫುಡ್ ತಿನ್ಕೊಂಡು ಯಾರು ಡಯಟ್ ಮಾಡ್ದಲ್ಲ ಹೇಳಿ? ಹೌದು ತಾನೇ? ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಹಂಗೆ ನೋಡಬೇಡಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ. ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಯಾವುದೂ ಕಷ್ಟ ಅಲ್ಲ. ಅಪ್ಪ ನಾನು ತಿಂದೇ ಇರೋಕ್ಕಾಗಲ್ಲ, ಡಯಟ್ ಮಾಡೋಕ್ಕಾಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ? ಪ್ರಯತ್ನ ಪಟ್ಟರೆ ಎಲ್ಲ ಆಯ್ತಿದೆ. ಅದಕ್ಕೆ ನಾನೇ ಸಾಕ್ಷಿ. ಇದೇನು ಚೆನ್ನಾಗಾಯ್ತು ಗೊತ್ತಾ? ಎಳ್ಳು ಕಡ್ಲೆ ಬೀಜ ಎಲ್ಲ ಇದನ್ನೆಲ್ಲರೂ ಡಯಟ್ ಫುಡ್ ಅಂತಾರ ಅಂತ ನಮ್ಮ ಮನೆಯವರು ಆಗ್ತಾಯಿದ್ರು. ಮಧ್ಯಾಹ್ನ ಪನ್ನೀರಂತೂ ಚೆನ್ನಾಗಿತ್ತು. ಹಿಂಗೆ ಮಾತಾಡ್ತಾಯಿದ್ರೆ ನಾನು ತುಂಬ ಮಾತಾಡ್ತಾ ಇರ್ತೀನಿ ಇವಾಗ. ಅದಕ್ಕೆ ನಾನು ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿಬಿಟ್ಬಿಟ್ಟಿರ್ತೀನಿ, ವಿಡಿಯೋ ಲೆಂತಿ ಬರುತ್ತೆ ಅಂತ. ಅಷ್ಟು ಚೆನ್ನಾಗೈತೆ. ಒಂದ್ಸಲ ಟ್ರೈ ಮಾಡಿ. ಡಯಟ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗೋದು. ನಾವು ಅಂದರೆ ತಿಂಗಳಿಗೆ 2 kgನೇ ಸಣ್ಣ ಆಗೋದು. ಈ ಥರ ಎಲ್ಲ ಊಟ ತಿಂದ್ಕೊಂಡು ಖುಷಿಯಾಗಿ ಸಣ್ಣ ಆಗೋದು. ಅನ್ನ ತಿನ್ನಲ್ವಾ? ಅನ್ನನೂ ತಿಂತೀವಿ, ಸೊಪ್ಪು ತರಕಾರಿ ಬೇಳೆ ಸಾಂಬಾರು ಎಲ್ಲ ತಿಂತೀವಪ್ಪ. ಏನು ಡಯಟು? ಅಷ್ಟೇ. ಸಾಕು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ತಿಂತ ಇನ್ನೂ 1 hour ಮಾತಾಡ್ತೀನಿ ನಾನು. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಹಂಗೆ ಹೋಗಬೇಡಿ. ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ಗೆ. ಬಾಯ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್.